ಹುಬ್ಬಳ್ಳಿಯಲ್ಲಿ ಮಾನವೀಯತೆ ಮೆರೆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇನ್ನು ಸ್ಕಿಡ್ ಆಗಿ ಬಿದ್ದು ನರಳಾಡ್ತಾ ಇದ್ದಂತಹ ಬೈಕ್ ಸವಾರನನ್ನ ರಕ್ಷಣೆ ಮಾಡುವ ಪ್ರಯತ್ನದಲ್ಲಿ ಪ್ರಹ್ಲಾದ್ ಜೋಶಿ ನಿರತರಾಗಿದ್ರು. ಹುಬ್ಬಳ್ಳಿಯಲ್ಲಿ ಮಾನವೀಯತೆ ಮೆರೆದ ಕೇಂದ್ರ ಸಚಿವರು ಸ್ಕಿಡ್ ಆಗಿ ಬಿದ್ದು ನರಳಾಡ್ತಾ ಇದ್ದಂತಹ ಬೈಕ್ ಸವಾರನ ರಕ್ಷಣೆ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಬೈಕ್ ಸವಾರನೊಬ್ಬ ರಸ್ತೆ ಮಧ್ಯದಲ್ಲೇ ಬಿದ್ದು ಗಾಯಗೊಂಡಿದ್ದ, ಗಂಭೀರವಾದಂತಹ ಗಾಯಗಳಾಗಿತ್ತು. ಇದೇ ಮಾರ್ಗವಾಗಿ ಏರ್ಪೋರ್ಟ್ ಕಡೆ ಹೊರಟಿದ್ದಂತಹ ಕೇಂದ್ರ ಸಚಿವರು ಘಟನೆ ನೋಡಿದ ತಕ್ಷಣ ವಾಹನದಿಂದ ಕೆಳಗಿಳಿದು ಗಾಯಾಳುವನ್ನು ರಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಜನಪ್ರತಿನಿಧಿಗೂ ಕೂಡ ಮಾದರಿಯಾಗಿದ್ದಾರೆ. ತಮ್ಮ ಬೆಂಗಾವಲು ವಾಹನದಲ್ಲೇ ಕಿಮ್ಸ್ ಆಸ್ಪತ್ರೆಗೆ ಗಾಯಾಳುವನ್ನು ಕರೆದೊಯ್ದ ಪ್ರಹ್ಲಾದ್ ಜೋಶಿ ಸ್ವತಃ ತಾವೇ ಗಾಯಾಳು ಕೈ ಹಿಡಿದು ವಾಹನದಲ್ಲಿ ಹತ್ತಿಸಿದ ಕೇಂದ್ರ ಸಚಿವ. ಹುಬ್ಬಳ್ಳಿ ಕುಮಾರ್ ಪಾರ್ಕ್ ಬಳಿ ಭಾನುವಾರ ಸಂಜೆ ನಡೆದಿರ್ತಕ್ಕಂತಹ ಘಟನೆ ಇದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಕ್ಕೆ ಸ್ಥಳೀಯರ ಮೆಚ್ಚುಗೆ ಮತ್ತು ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಮತ್ತೊಬ್ಬರಿಗೆ ಮಾದರಿಯಾಗಬೇಕು, ಆ ತರಹದ್ದೇ ಕೆಲಸಕ್ಕೆ ಪ್ರಹ್ಲಾದ್ ಜೋಶಿ ಮುಂದಾಗಿದ್ದು ನಿಜಕ್ಕೂ ಕೂಡ ಪ್ರಶಂಸೆಗೆ ಅರ್ಹವಾದಂಥ ವಿಚಾರ. ಇದು ಮಾನವೀಯತೆ ಮೆರೆಯುವಂತಹದ್ದು. ಅದರಲ್ಲೂ ಕೂಡ ಜನಪ್ರತಿನಿಧಿ ತನ್ನದೇ ಕೈಗಳಿಂದ ಆತನನ್ನು ಮೇಲಕ್ಕೆತ್ತುತ್ತಾರೆ, ಗಾಡೀಲಿ ಕೂರಿಸಿಕೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡುತ್ತಾರೆ. ಆತನಿಗೆ ಒಬ್ಬ ಕೇಂದ್ರ ಸಚಿವ ಅನ್ನುವಾಗ ಸಾಕಷ್ಟು ರಾಜಕೀಯ ಒತ್ತಡಗಳು ಇರ್ತವೆ. ಸೊ ಅದನ್ನು ಪಕ್ಕಕ್ಕಿಟ್ಟು ಮನುಷ್ಯತ್ವ, ಹ್ಯುಮ್ಯಾನಿಟಿ ಅನ್ನುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಬ್ಬ ಮನುಷ್ಯನ ಮಾನವೀಯತೆ ದೇವರಿಗಿಂತಲೂ ದೊಡ್ಡದಾಗಿ ಕಾಣುತ್ತಂತೆ. ಸೊ ಹಾಗೆ ನಿನ್ನೆ ಆ ಒಂದು ಗೋಲ್ಡನ್ ಅವರ್ ಅಂತ ಏನು ಕರಿತೀವಿ, ಆ ಸಂದರ್ಭದಲ್ಲಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವಂತಹದ್ದು ಬಿಜೆಪಿಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಾನವೀಯತೆ ಮೆರೆದಿದ್ದು ಈಗ ರಾಜ್ಯದ ಜನರ ಶ್ಲಾಘನೆಗೆ ಗುರಿಯಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.